ನಮ್ಮ ಬೆಡ್ರೂಮ್ನಾಗ ಟಿವಿ ಇತ್ತಲ್ರಿ ಎಲ್ಲಿ ಹೋತ್ರಿ? ಓ ಅದಾ. ನನ್ನ ಮಗಳು ಕವಿತಾಗ ಕಳಿಸಿದ್ದವ, ಆಕಿಗೆ ಏನೋ ಟಿವಿ ಹಾಳಾಗೈತೆ ಅಂತ ಅದಕ್ಕೆ. ಅಲ್ವಾ ಅತ್ತಿ, ಹೊಸಾದ್ ತಗೊಂಡ್ ಕಳಿಸ್ಬೇಕಿಲ್ಲ, ಅದು ಬಿಟ್ಟು ನನ್ನ ರೂಮ್ನಿಂದ ಯಾಕೆ ಕಳಿಸ್ಬೇಕು? ಅಲ್ಲವಾ ಇಲ್ಲಿ ಹಾಲ್ನಾಗ ಐತಲ್ಲ ಅದನ್ನ ನೋಡ್ಬೇಕಿಲ್ಲ ನೀನು, ಬರೀ ನಿಮ್ಮ ರೂಮ್ನಾಗ ಇಟ್ಕೊಂಡು ಏನ್ ಮಾಡ್ತೀರಿ? ಸುಮ್ಮನೆ ವೇಸ್ಟ್ ಅದು. ಅತ್ತಿರಿ ಇದು ತಗೋರಿ, ಹೊಸ ಬ್ಯಾಗ್ ತಂದಿ ನಿಮ್ಗೋಸ್ಕರ, ಅದು ಹಳೇದಾಗೈತಲ್ರಿ ಅದಕ್ಕೆ. ಯವ್ವ ಎಷ್ಟು ಚಂದ ಐತಿ ಇದು ಬ್ಯಾಗ್. ಆಯ್ತು ತಗೋರ್ವಾ, ನನ್ಗೇನ್ ಬೇಡ, ನನ್ನ ಮಗಳಿಗೆ ಕೊಟ್ಟು ಕಳಿಸ್ತೀನಿ. ಏನ ಬಾ ಚಂದ ಐತಿ, ಅಕ್ಕಿಗೆ ಎಲ್ಲಾರ ಪಾರ್ಟಿಗೆ ಅದಕ್ಕೆ ಇದಕ್ಕೆ ಹೋಗಿರ್ತಾಳ, ಆಕಿಗೆ ತಗೊಂಡ್ ಹೋಗ್ಲಿ. ಅತ್ತಿರಿ ನಾನು ನಿಮ್ಗೆ ಹೊಸ ತಂದು ಕೊಡ್ತೀನಿ, ಇದೇನು ತಗೋರಿ ಫಸ್ಟ್, ನಾ ಎಲ್ಲ ನಿಮ್ಗೆ ಹೊಸ ತಂದು ಕೊಡ್ತೀನಿ ಹೇಳ ಮತ್ತೆ. ಬೇಡವಾ, ನಾನೇನು ಎಲ್ಲಿ ಹೋಗ್ತೀನಿ, ನಾನೇನು ಫ್ಯಾಷನ್ ನೋಡಿದ್ರಾಗ ಅಷ್ಟಾಗೈತಿ. ಶಿವ, ಎಲ್ಲಿಟ್ಟೆ ಅನ್ನೋದ ನೆನಪಾಗೋಲ್ದು, ಎಲ್ಲಿ ಸಿಗವಲ್ಲಲ್ಲ ಇದು, ಏನ್ ಮಾಡೋದು ಇವಾಗ? ಏನ್ ಹುಡ್ಕಾಗತ್ತೀವ? ಅತ್ತಿರಿ ನಾ ತವ್ರ ಮನೆಯಿಂದ ಡ್ರೈ ಫ್ರೂಟ್ಸ್ ತಂದಿದ್ದೇನ್ರಿ ಅತ್ತ, ಎಲ್ಲಿಟ್ಟಿನ ಅನ್ನೋದ ನೆನಪಾಗೋದು. ಅಯ್ಯ ಅದಾ, ನಾನು ನನ್ನ ಮಗಳು ಕವಿತಾ ಕೊಟ್ಟು ಕಳಿಸಿನವ, ಯಾಕಂದ್ರೆ ಈಗ 3 ತಿಂಗಳು ಪ್ರೆಗ್ನೆಂಟ್ ಅಲ್ಲ, ಪಾಪ ಚಂದಂಗೆ ತಿಂದು ಉಂಡು ಬೆಳಿಲಿ ಅಂತ ಹೇಳಿ, ಮಗು ದಷ್ಟಪುಷ್ಟ ಆಗ್ಲಿ ಅಂತ ಹೇಳಿ ನಾನು ಕೊಟ್ಟು ಕಳಿಸಿನಿ. ಅಲ್ರಿ ಅತ್ತಿ, ಹೊಸ ನೀವು ತಗೊಂಡ್ ಕೊಟ್ಟು ಕಳಿಸ್ಬೇಕಿಲ್ಲ, ನಾ ಅದನ್ನ ನಮ್ಮ ಮನೆಯಾಗಿಂದ ತಗೊಂಡ್ ಬಂದಿದ್ದೆ. ಅಯ್ಯ ಏನಾಗಲ್ಲ ಬಿಡವಾ, ಏನಾಗಲ್ಲ, ಪಾಪ ದಷ್ಟಪುಷ್ಟ ಬೆಳಿಲಿ. ಯವ್ವ ನಮ್ಮತ್ತಿ ಬರೇ ಮಗಳು ಅಂತಾಳು, ನಾ ಎಷ್ಟು ಚಂದ ನೋಡ್ಕೊಂಡ್ರು ನಮ್ಮತ್ತಿ ಮಗಳು ಅನ್ನೋದು ಬಿಡವಾಳು.